ಬ್ಯಾಕ್ ಟು ಮೈ ಚಾನಲ್ ನಿಶಾಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಸಂಡೇ. ಡೇಟ್ ಎಷ್ಟುನಾ 28 ಡೇಟ್ ಎಷ್ಟು 28 ಇವತ್ತು 28 ಆಫ್ ಜೂನ್. ಸೊ ಈಗ ಟೈಮ್ ಬಂದು 3 ಗಂಟೆ ಆಗ್ತಾ ಬರ್ತಿದೆ. ಅಡುಗೆ ಏನು ಮಾಡಿದ್ದೆ, ಚಿಕನ್ ಡ್ರೈ ಫ್ರೈ ಮಾಡಿದ್ದೆ, ಚಿಕನ್ ಗ್ರೇವಿ, ಅನ್ನ ಇಷ್ಟು ಮಾಡಿದ್ದೆ. ಸೊ ಎಲ್ಲ ತಿಂದು ನಾನು ರೆಡಿಯಾಗಿ ಕೂತಿದ್ದೀನಿ ನಮ್ಮ ಅತ್ತೆ ಮನೆಗೆ ಹೋಗೋಕ್ಕೆ. ಆದರೆ ನಮ್ಮ ಅಪ್ಪನೇ ಇನ್ನೂ ರೆಡಿಯಾಗಿಲ್ಲ, ಡ್ರೈವರೇ ರೆಡಿ ಆಗಿಲ್ಲ, ಪ್ಯಾಸೆಂಜರ್ ರೆಡಿಯಾಗಿ ಕೂತಿದ್ದೀನಿ. ಹಿಂಗಾಗಿದೆ ಈಗ. ಸೊ ನಾನು ಅಪ್ಪ ಇಬ್ಬರೇ ಸ್ಕೂಟಿಲಿ ಹೋಗಿ ಬರ್ತೀವಿ. ಅದಕ್ಕೆ ಹೇಳ್ತೀನಿ, ಡ್ರೈವರೇ ರೆಡಿಯಾಗಿಲ್ಲ, ಆಲ್ರೆಡಿ ಪ್ಯಾಸೆಂಜರ್ ರೆಡಿಯಾಗಿ ಕೂತಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಸೊ ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಕೋಬೇಕಂದ್ರೆ ದುಡಿಯೋ ಕರ್ಕೊಂಡು ಒಂದೆರಡು ಚೂಡಿದಾರ್ ಕೊಡ್ಸಿ. ಇಲ್ಲ ಸಿಂಪಲ್ ಚೂಡಿದಾರ್. ಸೊ ಫ್ರೆಂಡ್ಸ್, ನಾನು ಹಾಕಿರೋದು ಇಲ್ಲಪ್ಪ, ನನ್ನ ಹತ್ರ ವೈಟ್ ಜೀನ್ಸ್ ಮತ್ತು ವೈಟ್ ಕ್ರಾಪ್ ಟಾಪ್ ಹಾಕಿರೋದು. ಆ್ಯಕ್ಚುಲಿ ಇದು ಕ್ರಾಪ್ ಕಾರ್ಡ್ ಸೆಟ್ಟಿದು ಟಾಪು. ಸೊ ಅದಕ್ಕೆ ನಾನು ವೈಟ್ ಜೀನ್ಸ್ ಪೇರ್ ಮಾಡಿದ್ದೀನಿ. ನಾವು ತುಂಬ ಇಷ್ಟ ಆಗಿ ಇದೇನಿದು ಇಷ್ಟು ಉಂಡಗೈತೆ ಅಂತ ಬಟ್ಟೆ ನೀನು ಹೇಳಿದ್ದು. ಸೊ ಅದಕ್ಕೆ ಹೇಳಿದೆ, ಇದು ಫ್ಯಾಷನ್, ಈಗಿನ ಫ್ಯಾಷನ್. ಸಿಂಪಲಾಗಿ ರೆಡಿ ಆಗ್ಬೇಕಂತೆ. ನಾನು ಸಿಂಪಲಾಗೇ ರೆಡಿ ಆಗಿದ್ದೀನಿ, ಏನೂ ಹಚ್ಚಿಲ್ಲ. ಸನ್ಸ್ಕ್ರೀನ್, ಲಿಪ್ಸ್ಟಿಕ್, ಇದೊಂದು ಪುಟ್ಟು ಅಷ್ಟೇ ಹಚ್ಚಿರೋದು. ಇನ್ನೂ ಸಿಂಪಲ್ ಅಂದರೆ ಮುಖ ತೊಳ್ಕೊಂಡು ಹಂಗೆ ಆವಾಗಲೇ ಹೆಂಗಿದ್ದೆ ಹಂಗೆ ಹೋಗ್ಬಿಡ್ಬೇಕಾಯ್ತು. ಸೊ ಅವಾಗ ನಾನು ಹಾಕಿದ್ದು ಶಾರ್ಟ್ ಡ್ರೆಸ್ಸೇನೆ. ಇದಾ ಹುಡುಗಿರ್ಗೆ ಈ ಥರ ಚಂದ, ಆ ಥರ ಫುಲ್ ನನಗೆ ಇಷ್ಟನೇ ಆಗಲ್ಲ. ಈಗ ನಮ್ಮಪ್ಪ ಹೆಲ್ಮೆಟ್ಗೆ ಗ್ಲಾಸ್ ಹಾಕ್ಸ್ತವ್ರೆ. ನಾನು ಹಾಕಿರೋ ಥರ ಕೇಳಿದ್ರು 600 ಹೇಳಿದ್ರು, ಆದರೆ ನಾವು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು 400ಗೆ. ಸೊ ಅದಕ್ಕೆ ಹಳೇದಕ್ಕೆ ಗ್ಲಾಸ್ ಹಾಕ್ಸ್ತವ್ರೆ. ಎಲ್ಲ ನಮ್ಮ ಅಣ್ಣ ಹಾಳು ಮಾಡ್ಕೊಂಬಂದಿರೋದು ಗ್ಲಾಸ್ ಎಲ್ಲ. ಸಿಲ್ಕ್ ಬೋರ್ಡ್ ಹತ್ರ ಇರಿಸಿ ಹಾಕ್ಸ್ತೀವಿ. ಮನೆಗೆಲ್ಲ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ಫಸ್ಟ್ ಆ ಕಡೆ ಮುಂದೆ ಇತ್ತಲ್ಲ ಫಸ್ಟು, ಈಗ ಅಂಗಡಿ ಚೇಂಜ್ ಮಾಡ್ಬಿಟ್ಟು ಫಸ್ಟಿಗೆ ಬರಬೇಕಾದ್ರೆ ಬೇಡ ಎಷ್ಟಾಗಲ್ಲ ಕೋಲು. ಚೆನ್ನಾಯ್ತಾ? ರೆಗ್ಯುಲರ್ ಇಲ್ಲಿ ಮುಂಚೆ ಅಲ್ಲಿ ತೊಗೊಂಡೋಗ್ತದೆ. ಮುಂಚೆ ಒಂದಿತ್ತು ಇಲ್ಲಿ ತಂಗಿ ಇದ್ದಾಳೆ. ಚಿಕ್ಕ ವಯಸ್ಸಿಂದ ಇಂಥದನ್ನೆಲ್ಲ ನೀವು ಅಭ್ಯಾಸ ಮಾಡಿದ. ನೀನೇನಾ ಕರಿಬೇಕಾ? ಯಾವ ತೋರಿಸುವ
ದಾಸವಾಳ ತುಳಸಿ ನನ್ನ ತಂಗಿ ತಿನ್ನಲ್ಲ. ಚರ್ಬಿ ಚರ್ಬಿ ತಿಂದ್ಬಿಟ್ಟು ಕೂತವ್ರೆ ನೋಡು. ಚರ್ಬಿ ವಿಡಿಯೋ ಮಾಡ್ತಾವಳಿ ಇದಕ್ಕೆ ವ್ಲಾಗ್ಸ್ ಮಾಡಕ್ಕೆ. ಚರ್ಬಿ ತಿಂದ್ಬಿಟ್ಟು ಕೂತವ್ರೆ ಇವ್ರ ಮನೇಲಿ. ತಿಂದಿಲ್ಲ. ಎಲ್ಲಿ ಅಲ್ಲ ಆಯ್ತಲ್ಲ ಮತ್ತೆ ಇನ್ನೇನ್ ಮಾಡಕ್ಕೆ ಇಲ್ಲಿ. ಯಾಕೆ ಯಾರು ಬಟ್ರ್ ಮಾಡಿದ್ರೆ ತಾನೆ ಅಲ್ಲಿಂದ ಮಾಡ್ಕೊಂಡ್ಬಂದಿರು. ಚೆನ್ನಾಗಿರ್ಲಿಲ್ಲ ಅಂತಲ್ಲ. ಪೀಸ್ ಎಲ್ಲ ಸಣ್ಣ ಸಣ್ಣ ಕೊಡ್ತಿದ್ರು ಅಂದ್ರಿ. ಚೆನ್ನಾಗಿರಲ್ಲ ಆ ಥರ ಹೊಡೆದ್ರೆ. ಗಬ್ಬ ಹಾಲು ಕೊಡ್ತಾ ಇಲ್ಲ ಅದು. ನೀನು ಫಾಸ್ಟಾಗಿ ಹಾಕಿ ಸರ್ ನೋಡಿ ಸೇರ್ಕ. ಹೆಸ್ರಿಟ್ ಕರಿಯತ್ತೆ. ರಕ್ಷಾ ಅಲ್ಲ ರಕ್ಷಿತ ತಾನೆ ಹೇಳಿದೆ. ನೀನ್ ಇಟ್ಟಿದ್ದೇಳು. ರಕ್ಷಿತಾ ಇದ್ರ ಹೆಸ್ರು ಗಾಯ್ಸ್. ರಕ್ಷಿತಾ ರಕ್ಷಿತಾ ನಮ್ಮಪ್ಪ ಇಟ್ಟಿರೋದು ಕರ್ಕಿ. ರಕ್ಷಿತಾ ನಿಮ್ಮ ಮನೆ ರಕ್ಷಿತಾ. ನಾಯಿಗೂ ರಕ್ಷಿತಾ ಅಂತ ಹೆಸರಿಡ್ತಾರಂತ ಇವಾಗಲೇ ಗೊತ್ತಾಯ್ತು. ಅನ್ನ ತಿನ್ನಲ್ವಾ? ಗೌರ್ಮೆಂಟ್ ಆಸ್ಪತ್ರೆ ಒಂದಲ್ಲಿಗೆ ಯಾವ್ದಿದ್ರೆ ಯಾವ್ದಿದ್ರೆ ತೋರ್ಸು. ಅಯ್ಯೋ ನಿನಗೆ ಏಜ್ ಆಗೈತೆ ತೋರ್ಸು ಕುಡಿ ಏನಾಗಲ್ಲ. ಏನು ಯಾವಾಗಲೂ ಕುಡಿತೀಯ ಉಂಟೆ. ಸರಿ ಬಾಯ್ 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 ನಂದಿತಾ ಬಾಯ್. ಅದೇ ಬಾಯ್. ಹಾಂ ಬಾಯ್ ನವೀನ ಬಾಯ್. ಸರಿ ಬಾಯ್. ಜುಟ್ಟು ಮೇಲ್ ಮಾಡಿ ನಿಲ್ಸು ಕಾಯಿ. ಸರಿಯಾಗಿಲ್ಲ ಹಿಂಗ್ ಬಂದ್ರೂ ಇಲ್ಲ. ಈಗಂತೂ ಲೈಟು. ಗೈಸ್ ಈಗ ನಮ್ಮ ಮನೆಗೆ ಹೋಗ್ತೀವಿ. ನಮ್ಮ ಮನೆಗೆ ಹೋಗಾದ್ಮೇಲೆ ಸಿಗ್ತೀವಿ ಮತ್ತೆ. ಇಲ್ಲೇ ಬಾ ಗೈಸ್. ಈಗ ನಾವು ನಮ್ಮ ಕಾಲೇಜ್ ಹತ್ರ ಹೋಗ್ತೀವಿ. ಬಿಕಾಸ್ ಫೀಸ್ ಕಟ್ಟಬೇಕು ನಂದು. ಅದಕ್ಕೆ ಸ್ವಲ್ಪ ಏನೋ ಕೇಳಬೇಕಾಗಿತ್ತು. ಅದಕ್ಕೆ ಕಾಲೇಜ್ ಹತ್ರ ಹೋಗಿ ಬರೋಣ ಅಂತ ನಾವು ಅಕ್ಕಂಗೆ ಈಗ ಕೆಲಸ ಇರಲಿಲ್ಲ. ಅದಕ್ಕೆ ಟೈಮಲ್ಲಿ 12 o'clock ನೀವು ಹೋಗ್ಬಿಟ್ಟು ಕೇಳ್ಕೊಂಡು ಎಲ್ಲನೂ ಬರೋದು. ಆದರೆ ವಿಡಿಯೋ ಮಾಡ್ತೀನಿ ಕಾಲೇಜ್ ಒಳಗೆ, ಇಲ್ಲಾಂದರೆ ಅಷ್ಟೇ. ಟ್ಯೂಸ್ಡೇ ಸಂಡೇ ವ್ಲಾಗ್ ಮಾಡಿದ್ದೆ, ಅದರ ಕಂಟಿನ್ಯೂಯೇಷನ್ನೇ ಇವತ್ತು ಟ್ಯೂಸ್ಡೇ. ಯಾಕಂದರೆ ಅದು ತುಂಬ ಸ್ಮಾಲ್ ಕ್ಲಿಪ್ಪಿಂಗ್ ಆಯಿತು. ಅದಕ್ಕೆ ಕಾಲೇಜೆಲ್ಲ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಹೋಗು. ಫೀ ಪೇಮೆಂಟ್ ಆಫ್ ಆಗಿದೆ. ಇನ್ನು ಸೆಕೆಂಡ್ ಸೆಮಿಸ್ಟರ್ ಮಾರ್ಕ್ ಶೀಟ್ ಬಂದಮೇಲೆ ಇನ್ 2 ವೀಕ್ಸಲ್ಲಿ ನನ್ನ ಫ್ರೆಂಡ್ ಒಳಗೆ ಗೊತ್ತಾಗುತ್ತೆ. ಆ್ಯಂಡ್ ಇಷ್ಟೋ ತನಕ ಯಾಕಂದರೆ ಫಸ್ಟ್ ಗ್ರೌಂಡ್ ಫ್ಲೋರಿಂದ ಒಂದು ಆಫೀಸ್ ಇನ್ಸ್ಟಾಲ್ಮೆಂಟ್ಸ್ ಆಫೀಸ್ಗೆ ಹೋಗಿ, ಅಲ್ಲಿಂದ ಸೆಕೆಂಡ್ ಫ್ಲೋರ್ಗೆ ಹೋಗಿ, ಸೆಕೆಂಡ್ ಫ್ಲೋರ್ 3rd ಫ್ಲೋರ್ಗೆ ಹೋಗಿ, 3rd ಫ್ಲೋರಿಂದ 8th ಫ್ಲೋರ್ಗೆ ಹೋಗಿ, ಆಮೇಲೆ ಗ್ರೌಂಡ್ ಫ್ಲೋರ್ಗೆ ಹೋಗಿ. ಹೆಂಗೆ ನಾವು ಓಕೆ ನೋಡಾಯ್ತಾ. ನಾನು ಅಪ್ಪ ಇಲ್ಲೇ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಅಮ್ಮ ಮದುವೆ ಮನೇಲಿ ನಾನು ಎಲ್ಲ ಆನ್ ದ ವೇ ವಿಷ್ಣು ಪಾರ್ಕಲ್ಲಿ ಹೋಟೆಲಲ್ಲಿ ಊಟ ಮಾಡ್ಕೊಂಡು
ಹೋಗ್ತಾ ಇದ್ದೀವಿ.